ಇದೊಂದು ಕಾಲ್ಪನಿಕ ಕತೆ. ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕಥಾಭಾಗವನ್ನು ಕೇಳಿ ಆನಂದಿಸಬಹುದು. ಹತ್ತಿಗೆ ಮೇಲಿನ ವ್ಯಾಮೋಹ ಕಥಾಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶುರು ಮಾಡಿಬಿಡೋಣ. ಹಳ್ಳಿಯಲ್ಲಿ ಬೆಳೆದ ರಾಜುವಿಗೆ ಸಿಟಿಯಲ್ಲಿ ಬೃಹತ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದಾಗ ಅವನ ಅಪ್ಪ ಅಮ್ಮ ತುಂಬಾ ಖುಷಿಪಟ್ಟರು. ಅವನು ಅಲ್ಲಿ ಇಲ್ಲಿ ತಿಂದು ಆರೋಗ್ಯ ಕೆಡಿಸಿಕೊಳ್ಳಬಾರದು ಅಂತ ಹೇಳಿದರು. ಮಗ ನಾಜೂಕಾಗಿ ಬೆಳೆದವನು. ಅಮ್ಮ ಕೂಡ ಪ್ರೀತಿಯಿಂದ ಕೈತುತ್ತಿಟ್ಟು ಬೆಳೆಸಿದ್ರು. ಇನ್ನು ಅಲ್ಲಿ ಹೋದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಾಡಿಗೆಗೆ ಮನೆ ಮಾಡಿಸಿ ಅಡುಗೆಗೆ ಬೇಕಾದ ಪಾತ್ರೆಗಳನ್ನು ಸಿದ್ಧಪಡಿಸಿದರು. ಅವರ ಚಿಕ್ಕ ಸೊಸೆಗೆ ಸ್ವಲ್ಪ ದಿನದ ಮಟ್ಟಿಗೆ ಅವನಿಗೆ ಸಹಾಯ ಮಾಡೋಕೆ ಎಂದು ಕೇಳಿದರು. ಅವಳ ಹೆಸರು ಸುಮಾ. ಹಳ್ಳಿಯಲ್ಲಿದ್ದು ಬೇಜಾರಾಗಿದ್ದ ಅವಳು ನಗರದಲ್ಲಿ ಆರಾಮವಾಗಿ ದಿನ ಕಳೆಯಬಹುದು ಎಂದು ಲೆಕ್ಕ ಹಾಕಿದಳು. ಅವಳ ಗಂಡ ಯಾವಾಗಲೂ ಗದ್ದೆ ಯಾತ್ರೆಯಲ್ಲಿ ಇರುತ್ತಿದ್ದ. ಅವನು ಹೆಂಡತಿಯ ಆಸೆ ಆಸಕ್ತಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಈಗ ಆಕೆಗೆ ರಾಜುವಿನ ಜೊತೆ ಹೊಸ ಪ್ರಪಂಚ ಕಾಣುವುದು ಆಸೆ ಆಯ್ತು. ಸುಮಾ ರಾಜುವಿಗೆ ಗಟ್ಟಿಯಾಗಿ ಹೇಳಿದಳು, ನನಗೆ ಸಿನಿಮಾ ತೋರಿಸಬೇಕು, ಹೋಟೆಲ್ನಲ್ಲಿ ತಿಂಡಿ ತಿನ್ನಿಸಬೇಕು, ನಾನು ಪೊಬ್ಬು ಗಿಬ್ಬು ಅನ್ನೋ ಹೆಣ್ಣು ಮಕ್ಕಳ ತರಿರಬೇಕು ಅನ್ನೋ ಆಸೆ ಇತ್ತು. ಹುಡುಗಿಯರ ಪ್ರಪಂಚ ನೋಡಿ ನೆನೆಸಿಕೊಳ್ಳುತ್ತಾಳೆ. ನಗರದಲ್ಲಿ ಸುತ್ತಾಡಬೇಕು. ಒಳ್ಳೆ ಬಟ್ಟೆ, ಸೀರೆ, ಒಡವೆ, ಉಗುರು ಬಣ್ಣ, ಮುಖಕ್ಕೆ ಪೌಡರ್, ಲಿಪ್ಸ್ಟಿಕ್ ಹಾಕೋ ಆಸೆ ಇದ್ದು ಅದು ಪೂರೈಸಿಕೊಳ್ಳಬೇಕು. ಅವಳ ಗಂಡನ ಬಳಿ ಇಂತಹ ಮಾತುಗಳನ್ನ ಹೇಳಿದ್ರು ಅವನು ಗಮನ ಕೊಡಲಿಲ್ಲ. ಆದರೆ ರಾಜು ಬಳಿ ಇವಳು ಈ ಮಾತುಗಳನ್ನ ಹೇಳಿಕೊಳ್ಳುತ್ತಾಳೆ. ರಾಜು ನಗುತ್ತಾ ಆಕೆಯ ಮಾತು ಕೇಳುತ್ತಾನೆ. ಅವಳ ಆಸೆಗಳನ್ನ ತೀರಿಸಿ ಎಂದು ಆಕೆಯ ಕೈ ಹಿಡಿದ. ಅಕ್ಕನಂತ ಕನಸನ್ನ ತೀರಿಸಲು ಎಡವಿದ್ದ ಸೀರೆಯ ಬಗ್ಗೆ ಆಕೆಗೆ ಅಣ್ಣನಿಂದ ಯಾವ ದಿನವೂ ಮೆಚ್ಚುಗೆಯ ಮಾತು ಕೇಳಿಬಂದಿರಲಿಲ್ಲ. ಅವಳ ಹೃದಯದಲ್ಲಿ ಎಷ್ಟೋ ಪ್ರಶ್ನೆ. ನಾನು ಚೆನ್ನಾಗಿಲ್ಲವಾ ಎಂತ ಹೇಳಿದಳು. ರಾಜು ಹೇಳಿದ, ಅಯ್ಯೋ, ನೀವು ರತಿ ಇದ್ದಾಗ ಇದ್ದೀರಾ ಗೊತ್ತಾ? ಇದ್ದಿದ್ದು ಹಿಡಿದು ಗೊಂಬೆ. ಹಳ್ಳಿಗುಗ್ಗು ತರ ಸೀರೆ ಹುಟ್ಟಿಕೊಂಡ್ರೆ ಅಣ್ಣ ನೋಡೋಕೆ ಹೋಗಲ್ಲ. ನೀವು ಸುಂದರವಾಗಿ ಕಾಣುತ್ತೀರಾ ಅಂತ ನಾನೊಬ್ಬನಾಗಿ ಹೇಳ್ತೀನಿ. ಸೀರೆಯೂ ಬ್ಲೌಸ್ಗೂ ಒಂದು ರೀತಿ ನೀತಿ ಬೇಕು. ಅದನ್ನು ಪಾಲಿಸಿದ್ರೆ ನೀವೊಂದು ಸಿನಿಮಾ ಹೀರೋಯಿನಿಯಂತೆ ಕಾಣುತ್ತೀರಾ. ನಾನು ನಿಮ್ಮನ್ನ ಅಂಥ ರೀತಿಯಲ್ಲಿ ಮಾಡ್ತೀನಿ ಅಂದ. ಆಕೆ ಆದರೆ ರಾಜು ಏನೇ ಹೇಳಿದ್ರೂ ನಂಬುತ್ತಾಳೆ. ಕೆಲವು ದಿನಗಳ ನಂತರ ಅವರಿಬ್ಬರು ನಗರಕ್ಕೆ ಹೊರಟರು. ಅಲ್ಲಿ ಎಲ್ಲ ಸಾಮಾನುಗಳನ್ನು ಸಿದ್ಧಪಡಿಸಿ ರಾಜು ಮುಂದಿನ ದಿನ ಆಫೀಸಿಗೆ ಹೋದ. ಆದರೆ ಈ ಮಧ್ಯೆ ರಾಜು ಒಂದು ಹೊಸ ಪ್ಲಾನ್ ಮಾಡಿಕೊಂಡ. ಅತ್ತಿಗೆ ಕಾಣುವಂತ ತೆಳುವಾದ 3-4 ಸೀರೆಯನ್ನ, ಕುಪ್ಪಸವನ್ನ, ಲಂಗವನ್ನ ತಂದುಕೊಟ್ಟ. ಜೊತೆಗೆ ಸೆಂಟು, ಲಿಪ್ಸ್ಟಿಕ್, ನೇಲ್ ಪಾಲಿಶ್, ಪರ್ಫ್ಯೂಮ್ ಇತ್ಯಾದಿ ಸ್ತ್ರೀಯರಿಗೆ ಬೇಕಾಗುವ ಎಲ್ಲ ವಸ್ತುಗಳನ್ನ ತಂದ. ಅವಳು ಎಂದಿಗೂ ಇಂತಹ ಸಂಗತಿಗಳನ್ನು ನೋಡಿರಲಿಲ್ಲ, ಕೇಳಿರಲಿಲ್ಲ. ಆಕೆ ಆಶ್ಚರ್ಯಪಟ್ಟು ಬಿಟ್ಟಳು. ರಾಜು ಆಕೆಗೆ ಹೇಳಿದ, ಈ ಸೀರೆಗಳು ನಿನಗೆ. ನೀನು ನನ್ನ ರೂಮಿಗೆ ಹೋಗಿ ಬದಲಿಸ್ಕೋ. ಹುಟ್ಟಿಕೊಂಡು ಬರೋಕೆ ಅಂತ ಹೇಳ್ದದ್ದು ಕೇಳಿದಾಗ ಸುಮಾ ಹೇಳಿದಳು, ರಾಜು, ನನಗೆ ಹಾಕೋಕೆಲ್ಲ ಗೊತ್ತಿಲ್ಲ ಕಣೋ. ಇದು ಹೇಗೆ ಹಾಕೋಬೇಕು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಇಲ್ಲ. ಇವಳು ಮುಜುಗರದಿಂದ ಕೇಳಿದಳು, ಇದಕ್ಕೆ ನೀನೇ ಹಾಕಿಕೊಟ್ಟು ಬಿಡು ಪ್ಲೀಸ್. ಆಗ ರಾಜು ನಾಚಿಕೆಯಿಂದ, ಅತ್ತಿಗೆ, ನಾನು ನಿಮಗೆ ಹಾಕಿಕೊಡೋದಾ ಅಂತ ಕೇಳಿದಾಗ ಸುಮಾ ಕಿವಿ ಹಿಂಡಿದಳು. ಏನು, ನನ್ನನ್ನು ನೀನು ನೋಡಿಲ್ವಾ? ನಾನು ಸ್ನಾನ ಮಾಡುತ್ತಿರುವಾಗ ಎಷ್ಟೋ ಸಲ ಬಚ್ಚಮನೆ ಬಾಗಿಲು ಸಂದಿಯಿಂದ ನೋಡ್ತಿದ್ದೀಯಲ್ಲವಾ ಎಂದು ಅವನನ್ನು ನೋಡುತ್ತಾ ಕುತೂಹಲದಿಂದ ಕೇಳಿದಳು. ರಾಜು ನಗುತ್ತಾ ಹೇಳಿದ, ನಿಮ್ಮ ಸುಂದರವಾದ ದೊಂಡನೆ ನೋಡೋಕೆ ಇಚ್ಛೆಯಾಗಿತ್ತು, ಅದಕ್ಕೆ ಹಾಗೆ ನೋಡಿದೆ. ಸುಮಾ, ಪರವಾಗಿಲ್ಲ ಬಿಡಿ, ನೀನು ಚೆನ್ನಾಗಿರುವುದನ್ನು ನೋಡುವುದೇ ಸಾಕು. ನಿನ್ನ ವಯಸ್ಸೇ ಅಂತಹದ್ದು ಅಂದಳು. ನಾನೇನು ತಪ್ಪು ಅಂತ ನಿನಗೆ ತಿಳ್ಕೊಳ್ಳಲ್ಲ, ಏನೂ ಮಾಡಕ್ಕಾಗಲ್ಲ, ಮದುವೆಯಾಗಿಲ್ಲ, ಈ ತರದ್ದು ಹಾಕೋದು ನಾರ್ಮಲ್ ಅಂತ ಸ್ವಾಭಾವಿಕವಾಗಿ ಹೇಳಿದರು. ನಾನು ನಿನ್ನ ಜೊತೆ ಬಂದಿರೋದು ನನ್ನ ತಪ್ಪಾಗುತ್ತೆ ಅಂತ ಅರ್ಥ ಮಾಡಿಕೊಳ್ಬೇಕು ಅಂದಳು. ಆ ಸಮಯದಲ್ಲಿ ರಾಜು ಆಕೆಯ ಮನಸ್ಥಿತಿಗೆ ಮೌನವಾಗಿ ಒಪ್ಪಿಕೊಂಡ. ಆಕೆಯ ಧೈರ್ಯ ಹಾಗೂ ಧ್ಯಾನ ಅವನಿಗೆ ಇಷ್ಟವಾಯಿತು. ಅವಳು ನಿಶ್ಚಲವಾಗಿ ನಿಂತು ರಾಜುವನ್ನು ನೋಡಿ ನಗುತ್ತಾ, ನೋಡಬಹುದಾ, ನೋಡಬಹುದಲ್ಲ ಅಂತ ಕೇಳಿದಳು. ರಾಜು ಕೂಡ ಸುಮ್ಮನೆ ನಗುತ್ತಾ, ಅತ್ತಿಗೆ, ನಿಮ್ಮ ಮೈ ಎಷ್ಟು ಮೆತ್ತಗಿದೆ ಅಂದ್ರೆ. ಅವಳು ಗಾಢವಾಗಿ ಹೇಳಿದಳು, ಅಮಿಕ್, ಸಾಕು ಕಣೋ, ಬೇಗ ಬಾ ಹಾಕು. ರಾಜು ಹಾಕುವಾಗ ಮತ್ತೆ ಆ ಸನ್ನಿವೇಶ ಪುನಃ ಅಮಿಕತೆಯ ತಿರುವು ತಗೊಂಡಿತು. ಅವಳು ಕಣ್ಣು ಮುಚ್ಚಿದಳು.
ಹೇಗೆ ಎಂದು ಹೇಳಿದಾಗ ಆ ಶಬ್ದದಿಂದಲೇ ಅವಳಿಗೆ ಸಿಕ್ಕಿದ ಸಂತೋಷ, ತೃಪ್ತಿ ಸ್ಪಷ್ಟವಾಗುತ್ತಿತ್ತು. ರಾಜು ನಗುತ್ತಾ, ಅತ್ತಿಗೆ, ನೀನು ತುಂಬಾ ಚೆನ್ನಾಗಿದ್ದೀಯಾ? ನಾನು ನೋಡ್ತಾ ಇರೋಣ ಅನ್ಸುತ್ತೆ. ಹಾಗೆ ಹಾಕ್ಬಿಡೋಣ ಅನ್ನಿಸ್ತಾ ಇದೆ ಎಂದನು. ಅವಳು ಕೇಳಿದಳು, ನೀನು ಅತ್ತಿಗೆದ್ದು ಕಂಡ್ರೆ ಅಷ್ಟೊಂದು ಇಷ್ಟೇನಾ? ರಾಜು ನಗುತ್ತಾ, ಹಂಗೆಲ್ಲ ಅನ್ಸುತ್ತೆ ಅಂತ ಕಿವಿ ಹಿಂಡಿದ. ಅವಳಿಗೆ ಬೇಗ ಡ್ರೆಸ್ ಮಾಡೋಕೆ ಹೇಳಿದನು. ನಂತರ ರಾಜು ಅವಳಿಗೆ ತೆಳುವಾದ ಬ್ಲೌಸ್ ಹಾಕಿಸಿ, ನಿಮ್ಮದು ಹೇಗೆ ಕಾಣಿಸುತ್ತೆ ನೋಡಿ ಎಂದನು. ಸೀರೆಯ ಜೊತೆ ಲಂಗವನ್ನು ನೋಡಿ ಆಶ್ಚರ್ಯಪಟ್ಟಳು. ಇದು ತುಂಬಾ ಕೆಳಕಟ್ಟಿದ್ದೀಯಾ, ಎಲ್ಲಾ ಕಾಣ್ತಾ ಇದೆ ಅಂದಳು. ರಾಜು, ಹೀಗಿದ್ರೆ ನೀವು ಜಸ್ಟ್ ಹೀರೋಯಿನ್ ತರ ಕಾಣುತ್ತೀರಿ ಅಂತ ನಗುತ್ತಾ ಉತ್ತರಿಸಿದನು. ಸೀರೆ ಬಿಗಿಯಾಗಿ ಹಿಡಿದಾಗ ಅವಳ ಗಾತ್ರ ಸ್ಪಷ್ಟವಾಗಿ ಗೊತ್ತಾಯಿತು. ಹೆರಿಗೆಯನ್ನು ಒಳಗೆ ಹಾಕಿಸಿ ಆ ಸಮಯದಲ್ಲಿ ಅವಳು ಸವರಿದಾಗ, ರಾಜು, ನೀನು ತುಂಬಾ ಪೋಲಿಯಾಗ್ಬಿಟ್ಟಿದ್ದೀಯಾ ಅಂದ. ಅವನು ತಲೆಗೆ ಮಟಕಿದ. ಅತ್ತಿಗೆ, ನಿಜವಾಗಿ ಹೇಳಬೇಕು ಅಂದರೆ ನಿಮ್ಮನ್ನು ಕೈತೊಳೆದು ಮುಟ್ಟಬೇಕು. ಅಣ್ಣನಿಗೆ ನೀವು ಹೇಗೆ ಸಿಕ್ಕಿದ್ರಿ ಗೊತ್ತಿಲ್ಲ, ಅವನು ದಿಗಿಲುಗೊಂಡು ಮಾತನಾಡಿದ. ನೀವು ಇದೇ ಸಿಟಿಯಲ್ಲಿ ಹುಟ್ಟಿದ್ರೆ ಬಹುಶಃ ನೀವು ಒಬ್ಬ ಮಾಡೆಲ್ ಆಗ್ತಿದ್ರಿ. ನೀವು ನಿಜವಾಗ್ಲೂ ದಂತದ ಬೊಂಬೆನೆ ಎಂದು ರಾಜು ಎಮೋಷನಲ್ ಆಗಿ ಹೇಳಿದನು. ಆಕೆಯ ನಗು ಹುಟ್ಟಿತು. ನಾನು ಅಷ್ಟೊಂದು ಚೆನ್ನಾಗಿದ್ದೀನಾ ಅಂತ ಕೇಳಿದಳು. ರಾಜು ನಗುತ್ತಾ, ಹೌದು. ಇಷ್ಟು ಬ್ಯೂಟಿಫುಲ್ ನೀವು ಅಂದಾಗ ಅವಳ ಮುಖದಲ್ಲಿ ಹಾಸು ಹೊಮ್ಮಿತು. ನಿಮ್ಮನ್ನು ನೋಡ್ತಾ ಇದ್ರೆ ಉದ್ರೇಕ, ಆಸೆ, ಆಕಾಂಕ್ಷೆ ಎಲ್ಲ ಬರುವಂತಾಗುತ್ತದೆ ಅಂದನು. ರಾಜು, ನಿನಗೆ ನಾನಂದ್ರೆ ಇಷ್ಟಾ? ಅಥವಾ ಹೆಣ್ಣು ಅಂದ್ರೆ ಇಷ್ಟಾ ಅಂತ ಕೇಳಿದಳು. ರಾಜು ತುಂಟ ನಗು ಬಿಟ್ಟ. ಅದರ ಬಗ್ಗೆ ನಾನು ಎಷ್ಟೋ ಹೇಳಲೇಬೇಕಿಲ್ಲ, ನೀವು ಹಾಕಿದ್ದು ನೋಡ್ತಿದ್ದಂತೆ ನಗು ಬೀರುತ್ತಾ ಇದ್ದೀನಿ ಎಂದ. ಮತ್ತೆ ಸೀರೆಯಲ್ಲಿ ಅವಳನ್ನು ನೋಡುತ್ತಾ ನಿಂತನು. ಇನ್ನೂ ಪೌಡರ್, ಕ್ರೀಮ್, ಲಿಪ್ಸ್ಟಿಕ್ ಹಾಕಿ ಫಿನಿಶ್ ಮಾಡ್ಬೇಕು ಅಂದಾಗ ಅವಳು ಸಣ್ಣ ನಗೆ ಬಿಟ್ಟು ಸೀರೆಯ ಪಾಲು ಸರಿಪಡಿಸಿಕೊಂಡು ರಾಜುವಿಗೆ ಮುಖ ತೋರಿಸಿದಳು. ಸುಂದರಗೊಳಿಸಿ ದೊಡ್ಡ ಕನ್ನಡಿಯ ಮುಂದೆ ನಿಲ್ಲಿಸಿದ ಸುಮಾ ತನ್ನ ಪ್ರತಿಬಿಂಬವನ್ನ ಕನ್ನಡಿಯಲ್ಲಿ ನೋಡಿ ತಾನು ಇಷ್ಟು ಚೆನ್ನಾಗಿದ್ದೀನಾ ಅಂತ ಕೇಳಿದ್ಲು. ಇಬ್ಬರೂ ಕೂಡ ರೆಡಿಯಾಗಿ ಹೊರಗೆ ಅಂತ ಹೇಳ್ಬಿಟ್ಟು ಹೊರಟ್ರು. ನೋಡಿದ್ರೆ ಯಾರಾದ್ರೂ ಈಗ ತಾನೇ ಹೊಸದಾಗಿ ಮದುವೆಯಾಗಿರೋ ಹೊಸ ಪಾರಿವಾಳಗಳ ತರ ಕಾಣ್ತಾರೆ. ದಾರಿಯಲ್ಲಿ ಇಬ್ಬರೂ ಕೈ ಹಿಡ್ಕೊಂಡು ತಾಗಿಸಿಕೊಂಡು ತಿರುಗಾಡಿಕೊಂಡು ಬರುವಾಗ ಅತ್ತಿಗೆ ಬೇಳ್ಪುರಿ, ಐಸ್ ಕ್ರೀಮ್, ಪಾನಿಪುರಿ ಎಲ್ಲಾ ತಿನ್ಸಿ ಮನೆಗೆ ಬಂದ್ರು. ಅತ್ತಿಗೆ ಬಟ್ಟೆ ಬದಲಾಯಿಸೋಕೆ ಅಂತ ಹೇಳ್ಬಿಟ್ಟು ರೂಮಿಗೆ ಹೋದಾಗ ರಾಜು ಕೂಡ ಅವಳನ್ನೇ ಹಿಂಬಾಲಿಸಿದ. ರೂಮಿಗೆ ಹೋಗಿ ರಾಜು ತನ್ನ ಪ್ಯಾಂಟ್ ಒಮ್ಮೆ ಹಾಗೆ ನೋಡ್ತಾ ನಿಂತ್ಬಿಟ್ಟ. ಇವತ್ತು ಅತ್ತಿ ಹಾಗೆ ಕಾಣಿಸ್ತಾ ಇದ್ದಾಳೆ, ಗಮಗಮ ಅಂತ ಸೋಫಾ ವಾಸನೆ ಬೇರೆ ಬರ್ತಾ ಇದೆ. ಹಾಗೆ ಕೂದಲುಗಳನ್ನ ಇಲ್ಲಿ ಬಿಟ್ಟಿದ್ದಾಳೆ. ಇವತ್ತು ಮಾತ್ರ ಏನೋ ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ದಾಳೆ. ಯಾಕಂದ್ರೆ ಹೇರ್ ಸ್ಟೈಲ್, ಡ್ರೆಸ್ಸಿಂಗ್ ಸೆನ್ಸ್, ಮೇಕಪ್ ಪ್ರತಿಯೊಂದು ಕೂಡ ಚೇಂಜ್ ಇರೋದ್ರಿಂದ ಏನೋ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇದ್ಲು. ಪಾರದರ್ಶಕವಾದ ರವಿಕೆ, ಅದರಿಂದ ಒಳಗೆ ಹಾಕಿದ್ದ ಕಪ್ಪು ಬಣ್ಣದ್ದೆಲ್ಲ ನೀಟಾಗಿ ಕಾಣ್ತಾ ಇದೆ. ಆಗ ಅತ್ತಿಗೆ ಏನು ಹಾಗೆ ತಿನ್ನುವಂತೆ ನೋಡ್ತಿದ್ದೀಯಾ ಅಂತ ಕೇಳಿದ್ಲು. ಅವನು ಇಲ್ಲ, ಹಾಗೆ ನೋಡ್ತಾ ಇದ್ದೆ ಅಂದ. ಅತ್ತಿಗೆ, ಆಗ ಯಾವುದಾದರೂ ಹುಡುಗಿನ ನೋಡಿದ್ಯಾ ಅಂದಾಗ ಅವನು ಇಲ್ಲ ಅತ್ತಿಗೆ, ನಾನು ಅಂತವನಲ್ಲ, ನಾನು ಒಂದು ಹುಡುಗಿನೂ ಏನು ನೋಡಿಲ್ಲ, ಏನು ಮಾಡಿಲ್ಲ ಅಂತ ಮುಕ್ತವಾಗಿ ಹೇಳ್ತಾನೆ. ಅವಳು ತಕ್ಷಣ ಹಾಗಾದ್ರೆ ನಾನೇ ಮೊದಲ ಅಂತ ಕೇಳ್ತಾನೆ. ಕೇಳಿದಾಗ ಆಗ ಅವನ ಮನಸ್ಸು ಮಿತಿ ಕಳೆದುಕೊಳ್ಳುತ್ತೆ. ಅದನ್ನ ಕೇಳಿದ ತಕ್ಷಣನೇ ಅವಳನ್ನ ಬಿಸಿಯಾಗಿ ಹಿಡ್ಕೊಂಡಿರ್ತಾನೆ. ಹುಚ್ಚಂತೆ ಮುದ್ದಾಡೋಕೆ ಶುರು ಮಾಡ್ತಾನೆ ಆಕೆಯನ್ನ. ಆಕೆ ಏನು, ಆಕೆ ತನಗೆ ಏನಾಗಬೇಕು ಪ್ರತಿಯೊಂದನ್ನೂ ಕೂಡ ಮರೆತು ಬಿಡ್ತಾನೆ. ಅವಳು ಅವನಿಗೆ ಸರಿಯಾಗಿ ಸ್ಪಂದಿಸುತ್ತಿರುತ್ತಾಳೆ. ಅವನು ಒತ್ತುಕೊಂಡು ಅಪ್ಪಚ್ಚಿ ಆಗ್ಬಿಡುತ್ತೆ. ಈ ಒಂದು ವಾತ್ಸವವನ್ನು ಮರೆತು ಬೇರೆ ಕಾಲ್ಪನಿಕ ಲೋಕಕ್ಕೆ ಹೊರಟು ಹೋಗ್ತಾರೆ. ಅವನ ಬಿಗಿಯಾದ ಒಂದು ಬಿರುಸಿಗೆ ಅವಳಿಗೆ ಏನೇನೋ ಆಗೋಕೆ ಶುರುವಾಗುತ್ತೆ. ಅವಳಿಗೆ ಏನೋ ಒಂಥರ ಸುಖ, ಏನೋ ಒಂಥರ ನೆಮ್ಮದಿ. ನನಗೆ ಇಷ್ಟೇ ಸಾಕು ಅನ್ನೋ ತರ ಒಂದು ಸ್ಪಂದನೆ. ಅವಳು ಸುಖದಿಂದ ನರಳಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಅವನ ಜೊತೆ ಆಟ ಆಡೋದಕ್ಕೆ ಶುರು ಮಾಡ್ತಾಳೆ. ಅವನಿಂದ ಚೆಲುವೆ ಸಿಕ್ಲಲ್ಲ ಅನ್ನೋ ಒಂದು ಖುಷಿ ಅವನಿಗೆ ತುಂಬಾ ಇರುತ್ತೆ. ಅವನಂತೂ ಆ ಒಂದು ಸಮಯದಲ್ಲಿ ಒಳಗೆ ದೇವರಿಗೆ ನಮಸ್ಕಾರ ಮಾಡಿರ್ತಾನೆ. ನನಗೆ ಇಂಥ ಸುಂದರಿಯನ್ನ ಕೊಟ್ಟು ಬಿಟ್ಟಲ್ಲ ಅಂತ. ಸುಮಾ ನೋಡಿದ್ರೆ ಬ್ಲೌಸ್ ಲಂಗದಲ್ಲಿ ಮಂಚದ ಮೇಲೆ ಆರಾಮಾಗಿ ಆಗ ಅಂತ ಮಲಗಿದ್ದಾಳೆ. ಆ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ರೆ ಸಾಕು, ಟೆಂಪ್ಟ್ ಆಗ್ಬಿಡುತ್ತೆ. ಅವನು ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿದ ಕೂಡಲೇ ಅವಳ ಮೇಲೆ ಹಾರ್ತಾನೆ. ರಾಜು ಅವಳನ್ನ ಫುಲ್ ಮಂಚ ಮುಚ್ಚಿ ಕೂತು ಅವಳು ಆಡಳಿಸ್ತಾನೆ. ಅವಳನ್ನ ಹಿಂಸೆ ಮಾಡ್ತಾನೆ. ಅವಳು ಕಿರುಚೋದು, ಚೀರೋದು ಅವೆಲ್ಲ ನೋಡ್ತಿದ್ದಾಗ ಅವನಿಗೆ ಕಿಕ್ಕು. ಅವಳು ರಸಭರಿತವಾದಂತಹ ಒಂದು ಇದನ್ನ ಹಿಂಡಿ ಹಾಕ್ತಾನೆ. ಅವಳು ಅವನಿಗೆ ಸರಿಯಾಗಿ ಸಹಕರಿಸುತ್ತಿದ್ದಾಳೆ. ನಿಧಾನವಾಗಿ ಅವನು ತನ್ನ ಮುಖವನ್ನು ಮೇಲೆ ತಂದ. ಅವಳು ಸುಖದಿಂದ ಅಂದ್ಲು. ಎರಡು ಆಗ ಅವಳು ನೋವಿನಿಂದ ಬೇಡ ಕಣೋ ಅಂದ್ಲು. ಸ್ವಲ್ಪ ಹೊತ್ತು ಅವಳ ಜೊತೆ ಆಟ
ಆಡಿದ ನಂತರ ಮುಖವನ್ನು ಸ್ವಲ್ಪ ಕೆಳಗೆ ತಂದು ಅವಳಿಗೆ ತೀಡ್ತಾ ಇದ್ದಾನೆ. ಇದೆಲ್ಲ ಕೂಡ ಹೊಸ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಅನುಭವಿಸುತ್ತಾ ಇರುವವರೆಲ್ಲ ಏನೋ ಒಂದು ರೀತಿ ಮೊದಲನೇ ಒಂದು ಇದನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸ್ವಲ್ಪ ಕೆಳಗೆ ತಂದು ಅವನು ತೀರ್ತಿದ್ದಾನೆ. ಅವಳಿಗೆ ಒಂಥರ ಕೆಜಿ ಹುಳಿ ಇಟ್ಟಂಗೆ ಒಂಥರ ಸುಖ ಬಂದಂಗೆ ಆಯ್ತು. ಅವಳು ನಗುತ್ತಾ ರಾಜ ಈ ತರ ಎಲ್ಲ ಮಾಡೋಕೆ ಹೋಗ್ಬೇಡ ಅಂತ ಅವನ ಮುಖವನ್ನು ಹಿಡಿದು ಒತ್ಕೊಂಡು ನಂತರ ಇನ್ನೂ ಸರಿಸುತ್ತಾ ತಕ್ಷಣ ಅವಳು ಮೇಲೆದ್ದು ಇವನನ್ನು ನಿಲ್ಲಿಸಿದ ತಕ್ಷಣದಲ್ಲಿ ಅವನನ್ನು ಮಾಡೋಕೆ ಶುರು ಮಾಡಿದ್ಲು. ಅವಳ ಮೇಲೆ ಬರೀ ಕಪ್ಪು ಬಣ್ಣದ ಲಂಗ ಮಾತ್ರ ಇದೆ. ಅವಳ ದೃಷ್ಟಿ ಅವನ ಎದುರಿದ ಮೇಲೆ ಹೋಯಿತು. ಅವಳು ಅವನನ್ನ ಮಂಚಿನ ಮೇಲೆ ಉಳಿಸಿ ಅವನು ಹಿತವಾಗಿ ಮಲಗಿದ ಸುಮ. ಅವನ ಮುಂದಿನ ಜನ್ಮವನ್ನು ಹಿಂದೆ ಸರಿಸುವಂತದ್ದು ಈ ರೀತಿ ಎಲ್ಲಾ ಒಳ್ಳೆ ಚಿಕ್ಕ ಮಕ್ಕಳು ಆಟ ಆಡಿದಂಗೆ. ಆತನ ಒಂದನ್ನ ಇಟ್ಕೊಂಡು ಆಟ ಆಡೋಕೆ ಶುರು ಮಾಡ್ತಾಳೆ. ಅವನು ಅರ್ಧ ಕಣ್ಣು ಮುಚ್ಚಿ ಸವರುತ್ತ ಸುಖ ಅನುಭವಿಸಿದ್ದಾಳೆ. ಅವಳು ಅವನ ಹಂತವಾಗಿ ತಂದು ಹಾಕೊಂತಿದ್ದಾಳೆ. ಅವಳ ಗಂಟಲಿ ತನಕ ಬೆಳಿತಾ ಇದ್ದಾಳೆ. ಅವಳು ಹೈ ಸ್ಕ್ಯಾಂಡ್ ಈ ತರ ಮಾಡೋಕೆ ಶುರು ಮಾಡಿದ್ಲು. ಅವನು ಜೋರಾಗಿ ಶುರು ಮಾಡಿದ್ದಾನೆ. ಅವಳು ವೇಗ ಹೆಚ್ಚಿಸುತ್ತಾಳೆ. ಅವನು ಎತ್ತಲು ಶುರು ಮಾಡ್ತಾನೆ. ಅವಳು ಮೆಲ್ಲನೆ ನೋಡ್ತಿದ್ದಾಳೆ. ಅತ್ತಿಗೆಯವರೇ ಅನ್ನುತ್ತಾ ಅವಳ ತಲೆಯನ್ನು ಹಿಡಿದು ಇನ್ನೂ ಒತ್ಕೊಳ್ತಾ ಇದ್ದಾಳೆ. ಅವಳಿಗೆ ಉಸಿರು ಕಟ್ಟಿದಂಗೆ ಆಯ್ತಿತ್ತು. ಮುಖವನ್ನ ಒಮ್ಮೆ ನೋಡಿ ಮಾಡೋಕೆ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾನೆ. ರೆಡಿ ಆಗ್ತಿತ್ತು. ರಾಜು ನಿಧಾನವಾಗಿ ಅತ್ತಿಗೆನ ಬೇಡ ಅತ್ತಿಗೆ ತುಂಬಾ ನೋವಾಗ್ತಿದೆ. ತೆಗೆದು ಬಿಡ್ತೀನಿ ಅಂದಾಗ ಅವಳು ಅಷ್ಟೇ ತುಂಬಾ ನೋವಾಗ್ತಿದೆ. ನನಗೂ ಕೂಡ ಸಾಕು ತೆಗಿರಿ ನಂದು ಬರ್ತಾ ಇದೆ ಅಂತ ಅವಳಿಂದ ಬಿಡಿಸಿ ಕೊಡೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವಳು ಬಿಡಬೇಕಲ್ಲ. ಕೊನೆ ಮಾತಿನಲ್ಲಿ ಇಲ್ಲ ಆಗಲ್ಲ, ಬೇಕೇ ಬೇಕು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.